ಸೊ ಹಾಯ್ ಎಲ್ಲರಿಗೂ. ಸೊ ತುಂಬ ಸಾರಿ. ಸೊ ನಾನು ಆಫ್ಟರ್ ಲಾಂಗ್ ಟೈಮ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ತುಂಬ ಬ್ಯುಸಿ ಇದ್ದೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಮಿಸ್ ಮಾಡ್ದಿರಾ ಕಾಮೆಂಟ್ ಮಾಡಿ, ಓಕೆನಾ. ಆ್ಯಂಡ್ ಇಷ್ಟು ದಿನ ಎಲ್ಲಿ ಹೋಗಿದ್ದು ಕೀರ್ತನ ಅಂತ ನೀವೆಲ್ಲ ಒಂದು ಕ್ವೆಶನ್ ಹಾಕೋಬೋದು ಅನಿಸುತ್ತೆ. ನಾನೆಲ್ಲೂ ಹೋಗಿರಲಿಲ್ಲ, ಎಲ್ಲ ಇದ್ದೆ, ಚೂರು ಬ್ಯುಸಿ ಇದ್ದೆ. ಆ್ಯಂಡ್ ಇದು ಬಂದು ನನ್ನ ಫ್ರೆಂಡ್ ಮದುವೆ ಇತ್ತು. ಸೊ ಹಾಗಾಗಿ ನಾವು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತ ಹೇಳಿಬಿಟ್ಟು ನನ್ನ ಅನದರ್ ಒನ್ ಫ್ರೆಂಡ್ ಕರ್ಕೊಂಡು ನಾನು ಇಡೀ ಮಧ್ಯೆ ಸುತ್ತಾ ಇದ್ವಿ ಬಿಕಾಸ್ ಆಫ್ ಸಮ್ ಶಾಪಿಂಗ್ ಇರೋದ್ರಿಂದ. ಸೊ ನಾವು ಏನೇನೆಲ್ಲ ತೊಗೊಬೇಕಂತ ಅಂದ್ಕೊಂಡಿದ್ವಿ. ಸೊ ಬಿಕಾಸ್ ರೆಂಟೆಡ್ಗೆ ಜ್ಯುವೆಲರ್ ಇರ್ಬೋದು, ಮತ್ತು ಅವಳದು ಹೇರ್ ಕಟ್ ಇರ್ಬೋದು. ಆ್ಯಂಡ್ ಇದು ಬೋತ್ ಅಂದರೆ 2 ದಿನದ ವ್ಲಾಗ್ ಆಗಿರುತ್ತೆ. ಸೊ ಹಾಗೆ ನೋಡ್ತಾ ಕಂಟಿನ್ಯೂ ಆಗ್ತಾ ಇರುತ್ತೆ. ಆ್ಯಂಡ್ ಫಸ್ಟ್ ಹೋಗಿದ್ದು ನಾವು ಜ್ಯುವೆಲರಿ ಸೆಲೆಕ್ಟ್ ಮಾಡೋಣ ಅಂತ. ಆ್ಯಕ್ಚುಲಿ ನಾವು ಬ್ಯಾಂಗಲ್ಸ್ ತೊಗೊಳ್ಳೋಣ ಅಂತ ಹೋಗಿದ್ದು. ಫಸ್ಟು ನೋಡೋಣ ಜ್ಯುವೆಲರಿ ತೊಗೊಳ್ಳೋಣ ರೆಂಟೆಡ್ಗೆ ಅಂತ ಹೇಳಿಬಿಟ್ಟು ಹೋದ್ವಿ. ಆ್ಯಂಡ್ ನನಗೆ ಇವಳಿಗೆ ವ್ಲಾಗ್ ಅಂದರೆ ಇವಳಿಗೂ ತುಂಬ ಇಷ್ಟ. ನನ್ನನ್ನು ಫೇಮಸ್ ಮಾಡಬೇಕಂತೇಳಿ ನೆಕ್ಸ್ಟ್ ಲೆವೆಲಲ್ಲಿ ನಿಂತಿದ್ದಾಳೆ. ಆ್ಯಂಡ್ ನಾವಿಬ್ಬರು ಹೆಂಗೆ ಅಂದರೆ ಓಲೆ ಚೆನ್ನಾಗಿದೆ, ರೇಟ್ ನೋಡಿದ್ರೆ ಅದು ಚೆನ್ನಾಗಿಲ್ಲ ಅಂದ್ಕೊಂಡು ಫುಲ್ ಫನ್ ಮಾಡ್ತಾಯಿದ್ವಿ. ಮತ್ತು ಅಲ್ಲಿದ್ದವ್ರು ಏನು ಹೇಳಿದ್ರೆ, ಕೆಲವೊಬ್ಬರೆಲ್ಲ ವೀಡಿಯೋ ಮಾಡೋದಕ್ಕೆ ಬಿಡ್ತಾರೆ, ಇಲ್ಲಿ ಆ ಥರ ಏನೂ ಇರಲಿಲ್ಲ. ಬಿಕಾಸ್ ಅವ್ರಿಗೆಲ್ಲ ಸ್ವಲ್ಪ ಆ ಥರ ಎಲ್ಲ ನಾವು ಶೋ ಆಫ್ ಮಾಡಲ್ಲ ಬೇರೆಯವ್ರಿಗೆ. ಯಾಕಂದರೆ ನಮ್ಮ ಒಂದು ಜ್ಯುವೆಲರಿ ಸೆಟ್ಸ್ ಎಲ್ಲ ಕಾಪಿ ಮಾಡ್ತಾರೆ ಹಂಗೆ ಹಿಂಗೆ ಅಂದರು. ಹೌದಾ, ಓಕೆ, ನಿಮ್ಮ ಜ್ಯುವೆಲರಿ ನೀವು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅವರು ನೆಕ್ಸ್ಟ್ ಹೋದ್ವಿ. ಅದು ಏನಂತ ಹೇಳಿದ್ರೆ ಅವ್ರದ್ದೇ ಆದಂಥ ಇನ್ನೊಂದು ಶಾಪ್ಗೆ ನಾವು ಹೋದ್ವಿ ದಡ್ರ ಥರ. ಸೊ ಅಲ್ಲಿ ಕೂಡ ಆ್ಯಸ್ ಯೂಶ್ವಲ್ ಸೇಮ್ ಹೆಂಗೆ ಅಂತ ಹೇಳಿದ್ರೆ ಲೈಕ್ ನೋಡಬೇಕಷ್ಟೇ, ವಿಡಿಯೋಸ್ ಎಲ್ಲ ಲೋಡ್ ಇರಲ್ಲ ಅಂತ ಹೇಳಿದ್ರು. ಹೌದಾ, ಓಕೆ. ನಾನು ಹಂಗೆ ಅವ್ರನ್ನ ಕೇಳಿದೆ, ಕ್ವೆಶನ್ ಮಾಡಿದೆ, ಏನು ನಿಮ್ಮ ಒಂದು ಶಾಪಲ್ಲಿ ಮಾತ್ರ ಹಿಂಗೆನಾ, ನೀವೇನು ಪ್ರಮೋಟ್ ಮಾಡಲ್ವಾ ಹಾಗೆ ಹೀಗೆ ಅಂತ ಹೇಳಿ. ಇಲ್ಲ, ನಾವು ಮಾಡಿಸ್ತೀವಿ, ಬಟ್ ಈ ಥರ ಎಲ್ಲ ಅಲ್ಲ ಹಂಗೆ ಹಿಂಗೆ ಅಂತ. ಓಕೆ ಫೈನ್, ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅವರು ಹೇಳಿದರು. ಸೊ ನಾನು ಸುಮ್ಮನೆ ಆಗಿಬಿಟ್ಟೆ. ಸೊ ಅದಾದಮೇಲೆ ನಾವು ಫೈನಲಿ ಶಾಪ್ಗೆ ಹೋದ್ವಿ. ಆ್ಯಕ್ಚುಲಿ ಬ್ಯಾಂಗಲ್ಸ್ ತೊಗೊಳ್ಳೋಣ ಅಂತ ಹೋಗಿತ್ತು, ಬಟ್ ಹಾಗೆ ರೆಂಟೆಡ್ ಜ್ಯುವೆಲರಿ ಹೇಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಕೂಡ ಹೋದ್ವಿ. ಆ್ಯಂಡ್ ಇನ್ನೇನು ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಿತ್ತು ಅಷ್ಟರೊಳಗೆ ನೀವು ಮಾಡಿಬಿಡಿ ಅಂದರೆ ಓಕೆ ಫೈನ್ ಮಾಡಲ್ಲ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಏನೋ ಆರ್ಡ್ರ್ ತೊಗೊಂಡ್ವಿ. ಬಟ್ ಸ್ಟಿಲ್ ಸೊ ಆರ್ಡ್ರ್ ತೊಗೊಂಡಿಲ್ಲ, ಆರ್ಡ್ರ್ ಕೊಟ್ಬಿಟ್ಟು ಬಂದ್ವಿ. ನಮಗೆ ಇಷ್ಟ ಆಗಲಿಲ್ಲ. ಆ ಒಂದು ಮದುವೆ ದಿನ ಅವಳು ಅಲ್ಲಿ ತೊಗೊಳಕ್ಕೆ ಹೋಗಲಿಲ್ಲ. ಸುಮ್ಮನೆ 200 ರುಪೀಸ್ ನಮ್ಮ ಅಮೌಂಟ್ ವೇಸ್ಟ್ ಆಯಿತು. ಇದ್ದಿದ್ದರೆ ಅಟ್ಲೀಸ್ಟ್ ಒಂದೊಂದು ಬಿರಿಯಾನಿ ಆದರೂ ಬಂದಿರೋದು. ಸ್ವಲ್ಪ ದುಡುಕ್ಬಿಟ್ವಿ ಅನ್ನಿಸ್ತು. ಏನೇ ಇರಲಿ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ ಅಂತ ಹೇಳಿದ್ಲು, ಬಾ ಇಲ್ಲ ಅನ್ಸತ್ರ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ಲು. ಸರಿ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೋದ್ರೆ ಹಬ್ಬ ಜನ ಸಾಗರ ಇತ್ತು. ನಾನು ಬ್ಲಾಗ್ ಮಾಡಿದರೆ ಇಲ್ಲಾಂದರೂ ಅದೇ ಒಂದು 9 ಮಿನಿಟ್ಸು 10 ಮಿನಿಟ್ಸ್ ವೀಡಿಯೋ ಆಗ್ತಾಯಿತ್ತು ಅನ್ಸುತ್ತೆ, ಅಷ್ಟು ರಶ್ ಇತ್ತು. ಬಟ್ ಹಾಗೆ ಮಳೆ ಕೂಡ ವೆದರ್ ಇತ್ತು. ಸೊ ಅಲ್ಲಿಂದ ತಿನ್ಕೊಂಡು ನಾನು ಮನೆಗೆ ಬಂದುಬಿಟ್ಟೆ. ಏನಿವೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಮತ್ತೆ ನೆಕ್ಸ್ಟ್ ಡೇ ಈವ್ನಿಂಗ್ ಐ ಥಿಂಕ್ 4 o'clock ಅನ್ಸುತ್ತೆ, 4 o'clock ಎಲ್ಲ ಬಂದು ವೆಯ್ಟ್ ಮಾಡ್ತಾಯಿದ್ಲು, ಹಾಯ್ ಮಾಡ್ತಾಯಿದ್ಲು ಅವಳು. ಬಿಕಾಸ್ ಅವಳಿಗೆ ತುಂಬ ಇಷ್ಟ ಇದ್ರೆ ಬ್ಲಾಗ್ಸ್ ಎಲ್ಲ ಅಂದರೆ. ಸೊ ಅವಳು ನಂಗೆ ಸಪೋರ್ಟ್ ಮಾಡ್ತೀನಿ, ಓಕೆ ನೀನೇನಾದರೂ ಮಾಡು, ಈ ಕಡೆ ಹೋಗೋಣ ಅಂತ ಹೇಳು, ಓಕೆ ನಾನು ರೆಡಿ ಇರ್ತೀನಿ ಹಾಗೆ ಹೀಗೆ ಅಂತೆಲ್ಲ. ಸೊ ನನ್ನ ನೆಕ್ಸ್ಟ್ ಬ್ಲಾಗ್ಸ್ ಖಂಡಿತವಾಗ್ಲೂ ಅವಳ ಜೊತೆ ಇನ್ಮೇಲೆ ಬರ್ತಾ ಇರುತ್ತೆ. ಸೊ ನೀವೆಲ್ಲ ನೋಡ್ತಾ ಇರ್ತೀರ. ಸೊ ಫಸ್ಟ್ ಡೇ ಶಾಪಿಂಗ್ ಮಾಡಿ ಸಾಕಾಗೋಯಿತು. ಸುಮ್ಮನೆ ಮಂಡೆ ಸುತ್ತಿದ್ವಿ ಹೊರತು ಒಂದು ಶಾಪಿಂಗ್ ಕೂಡ ಮಾಡಲಿಲ್ಲ. ಅಟ್ಲೀಸ್ಟ್ ಏನೋ ಮಾಡೋಣ ಅಂತ ಅಂದ್ಕೊಂಡು ನೆಕ್ಸ್ಟ್ ಡೇ ಕೂಡ ಹೊರಟ್ವಿ. ನೆಕ್ಸ್ಟ್ ಡೇ ಬಂದು ರಿಸೆಪ್ಷನ್ನಿಗೆ ಆ್ಯಕ್ಚುಲಿ ಬೇರೆ ಸ್ಯಾರಿ ಇಟ್ಟು ಪಿಸ್ತಾ ಕಲರ್. ಸೊ ಅದಕ್ಕೆ ಜ್ಯುವೆಲರಿ ಸೆಟ್ ಮಾಡಬೇಕಿತ್ತು. ಸೊ ಹಂಗೂ ನಾವು ತುಂಬಾ ಸರ್ಚ್ ಮಾಡಿದ್ವಿ. ಮಂಡ್ಯದಲ್ಲಿ ನನಗೆ ಅನಿಸಿದ್ದು ಕಲೆಕ್ಷನ್ ತುಂಬ ಇತ್ತು, ಆದರೆ ನಮ್ಮ ಒಂದು ಬಡ್ಜೆಟ್ಗೆ ಇರಲಿಲ್ಲ ಅಂತ ನನಗೆ ಅನಿಸಿದ್ದು. ಸೊ ಹಂಗೆ ಸ್ವಲ್ಪ ನೋಡೋಣ ಬಾ ಅಂತ ಹೇಳಿಬಿಟ್ಟು ರಿಸೆಪ್ಷನ್ ಲುಕ್, ಸೊ ಆ ಲುಕ್ಕಿಗೆ ಏನಿದೆ ಅದನ್ನು ಸೂಟ್ ಆಗೋ ಥರ ನೋಡೋಣ. ಸರಿ ಆಯ್ತಮ್ಮ ನಡಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಫಸ್ಟ್ ಅವಳು ಮನೆಗೆ ಕರ್ಕೊಂಡು ಹೋದ್ಲು. ಅಲ್ಲಿ ಸ್ವಲ್ಪ ನಂಗೆ ತೋರಿಸ್ತಾ ಇದ್ಲು, ನಾನು ರಿಸೆಪ್ಷನ್ಗೆ ಇದನ್ನು ಹಾಕ್ಕೊತೀನಿ, ರಿಸೆಪ್ಷನಿಗೆ ನಾನು ಅದನ್ನು ಹಾಕ್ಕೊತೀನಿ ಅಂತ ಹೇಳಿಬಿಟ್ಟು. ಆಯಿತು ನಡಿ ತೋರಿಸು ಅಂತ ಹೇಳಿಬಿಟ್ಟು ಸುಮ್ಮನೆ ಅಂತ. ಆಮೇಲೆ ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ಅಂದರೆ ನಾವು 6 ಮೆಂಬರ್ಸ್ ತುಂಬ ಕ್ಲೋಸ್. ಅದರಲ್ಲಿ ಒಬ್ಬರು ಮದುವೆ ಇದು. ಆ್ಯಂಡ್ ಅವಳದು ಏನಂತ ಹೇಳಿದ್ರೆ ಲೈಕ್
ಮದುವೆ ರಿಸೆಪ್ಷನ್ಗೆ ನಾನು ಹೋಗೋದು ಏನು ಐಡಿಯಾಸ್ ಇರಲಿಲ್ಲ. ನಾನು ಬರೀ ಮುಹೂರ್ತಕ್ಕೆ ಮಾತ್ರ ಹೋಗೋಣ ಅಂತ ನಾನು ಸೆಟ್ ಮಾಡ್ಕೊಂಡಿದ್ದು. ಬಟ್ ಇವರೆಲ್ಲ ರಿಸೆಪ್ಷನ್ಗೆ ಹೋಗ್ತೀನಿ ಅಂತ. ಬಟ್ ಅಟ್ ದ ಎಂಡ್ ಆಫ್ ದ ಟೈಮ್ ಏನಾಗೋಯಿತು ಅಂತ ಹೇಳಿದ್ರೆ, ನಾನು ಕೂಡ ರಿಸೆಪ್ಷನ್ಗೆ ಫೋರ್ಸ್ ಮಾಡಿ ಕರ್ಕೊಂಡೋದ್ರು. ನಾನು ಕೂಡ ರಿಸೆಪ್ಷನ್ಗೆ ಹೋದೆ. ಬಟ್ ಯಾವುದೇ ಕ್ಲಿಪ್ಸ್ ನನ್ನ ಹತ್ರ ಇಲ್ಲ. ಸೀರಿಯಸ್ಲಿ ತುಂಬ ಅಂದರೆ ತುಂಬ ಅರ್ಜೆಂಟಲ್ಲಿ ಆಗಿದ್ದು. ಸೊ ಹಂಗಾಗಿ ನಾನು ಏನೂ ಕೂಡ ವೀಡಿಯೋಸ್ ಮಾಡಲಿಲ್ಲ. ಅದೊಂದು ತುಂಬ ಬೇಜಾರಾಗ್ತಿದೆ. ಬಿಕಾಸ್ ಒಂದು ಮೆಮೊರೀಸ್ ಆಗಾದರೂ ಉಳಿತಾ ಇತ್ತು. ಆ್ಯಂಡ್ ಭೂಮಿಕಾ ಅಮ್ಮ ಕೂಡ ಇದ್ದರು. ನೋಡಿ ಇದನ್ನು ಹಾಕ್ಕೊತಾಳೆ, ಅದನ್ನು ಹಾಕ್ಕೊತಾಳೆ ಅಂತ ಹೇಳಿ ಅವಳು ಟ್ರಿಪ್ಪಿಗೆ ಆವಾಗ 10th ಸ್ಟ್ಯಾಂಡರ್ಡಲ್ಲೆಲ್ಲ ಹೋಗಿ ಬೇರೆ ಕಡೆ ಎಲ್ಲ ಜ್ಯುವೆಲರಿ ತೊಗೊಬಂದಿದ್ದನ್ನೆಲ್ಲ ಅವರಮ್ಮ ನನಗೆ ತೋರಿಸ್ತಾ ಇದ್ದರು. ಸೊ ಅದಾದಮೇಲೆ ನಾವು ಅಲ್ಲಿ ಸ್ವಲ್ಪ ಏನೋ ಮನೇಲಿ ಕೆಲಸ ಇತ್ತು, ಅವಳು ಮುಗಿಸ್ಕೊಂಡು ಬಂದು ಮತ್ತೆ ಏನೇ ರೌಂಡ್ಸ್ ಹಾಕೋಣ ನಡಿ ಅಂತ ಹೇಳ್ಬಿಟ್ಟು ಸುತ್ಕೊಂಡು ದೀವಾ ಹೇರ್ ಕಟ್ಗೆ ಬಂದ್ವಿ. ಅಂದರೆ ದೀವಾ ಸಲೂನ್ಗೆ ಬಂದ್ವಿ ನಾವು. ಬಿಕಾಸ್ ಅವಳು ಹೇರ್ ಕಟ್ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ಸರಿ ನಡಿಯಮ್ಮ ಆಯಿತು ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ವಿ. ಆ್ಯಂಡ್ ನಾನಿಲ್ಲಿ ಯಾವತ್ತೂ ಹೋಗಿರಲಿಲ್ಲ. ಬಟ್ ಇವಳು ಯಾವಾಗಲೂ ಇಲ್ಲಿ ಏನು ಹೇಳ್ತಾರೆ ಯಾವಾಗ ವಿಸಿಟ್ ಕೊಡ್ತಾ ಇರ್ತಾಳಂತ ನನಗೆ ಗೊತ್ತಿರಲಿಲ್ಲ. ಸೊ ಯಾವ ಹೇರ್ ಕಟ್ ಮಾಡಿಸ್ಲಿ, ಇದು ಮಾಡಿಸ್ಲಾ, ಇದು ಮಾಡಿಸ್ಲಾ ಅಂತ ನನ್ನ ಕೇಳ್ತಾ ಇಲ್ಲೋ. ನಿನಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಮಾಡಿಸು. ಬಿಕಾಸ್ ಒಂದು ಸಲ ಕೂದಲು ಹೋದರೆ ಮತ್ತೆ ಬಿಡೋಲ್ಲ, ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದೆ ನಾನು ಅವಳಿಗೆ. ಸೊ ಅದಾದಮೇಲೆ ಅಂದರೆ ಫೆದರು ಅಲ್ಲ, ಈ ಕಡೆ ಲೈಕ್ ಪೂರಾ ಶಾರ್ಟ್ ಅಲ್ಲ. ಸೊ ಆ ಥರ ಮಾಡಿಸೋದು ಅವಳಿಗೆ ಇಷ್ಟ ಇದ್ದಿದ್ದು. ಸೊ ಹಂಗಾಗಿ ನಮ್ಮ ಇಷ್ಟದಕ್ಕಿಂತ ಅವರ ಒಂದು ಇಷ್ಟನೇ ಇಲ್ಲಿ ತುಂಬ ವ್ಯಾಲ್ಯೂಯಬಲ್ ಇರುತ್ತೆ ಅಂತ ನನಗನ್ಸಿದ್ದು. ಆಮೇಲೆ ಅವಳು ಸರಿ ಆಯಿತು ನನಗನ್ಸದ್ದು ಮಾಡ್ತೀನಿ ಅಂತ ಅಂದಳು. ನಾನು ಅವಳಿಗೆ ಹೇಳ್ತಾಯಿದ್ದೆ, ನೋಡು ಇದೇ ಥರ ಹುಡುಗ ಸಿಗ್ಬೇಕು ನಿಂಗೆ, ಯಾವಾಗಲೂ ಹಿಂಗೆ ಏರ್ ವಾಶ್ ಮಾಡಿ ನಿಂಗೆ ಡ್ರೈ ಮಾಡಿ ಸ್ಟ್ರೇಟ್ ಮಾಡಿ ನಾವು ಫುಲ್ ಪ್ಯಾಂಪರ್ ಮಾಡೋ ಥರ ಅಂದ್ಬಿಟ್ಟು ಫುಲ್ ಫನ್ ಮಾಡ್ಕೊಂಡು ನಗ್ತಾಯಿದ್ವಿ. ನಮಗಷ್ಟು ಫನ್ನಾಗಿತ್ತು. ಆಮೇಲೆ ಹೇರ್ ಕಟ್ ಕೂಡ ತುಂಬ ಚೆನ್ನಾಗಿ ಬಂತು. ಬಟ್ ಮೇಯ್ನ್ ಏನಂದರೆ ನನಗೆ ಹೇರ್ ಕಟ್ ನನಗೆ ಈಗಲೂ ಕೂಡ ನಂಗೆ ಮಾಡಿಸ್ಲಿಕ್ಕೆ ಇಷ್ಟ. ಬಟ್ ನನಗೇನಕ್ಕೆ ಮಾಡಿಸಲ್ಲ ಅಂದರೆ ತುಂಬ ಶಾರ್ಟ್ ಮಾಡಿಬಿಡ್ತಾರೆ. ನಮಗೆ ಜಸ್ಟ್ ತೋರ್ಸ್ಬೇಕು ಮಾತ್ರ ಇಷ್ಟೇ ಅಂತಾರೆ, ಆಮೇಲೆ ನೋಡ್ರೆ ಅಷ್ಟು ಉದ್ದ ಮಾಡಿಟ್ಟಿರ್ತಾರೆ. ಆಮೇಲೆ ಅವಳು ಹೇರ್ ಕಟ್ ಮಾಡಿಸ್ತಾ ಇಲ್ಲೂ ನಮಗೆ ತುಂಬ ಬೋರ್ ಆಗ್ತಾಯಿತ್ತು. ಆಮೇಲೆ ಹಂಗೆ ವೀಡಿಯೋಸ್ ತೊಗೊತಾ ಇದ್ದೆ. ಸೊ ಫೈನಲ್ ಲುಕ್ ಈ ಥರ ಬಂತು. ಇನ್ನು ಇದು ಅಷ್ಟು ಫೈನಲ್ ಆಗಿರಲಿಲ್ಲ, ಬಟ್ ಚೆನ್ನಾಗಿ ಬಂತು. ಇವಾಗ ನೋಡೋದಕ್ಕೆ ಹಿಂಗಿರುತ್ತೆ. ಬಟ್ ಇದು ಬರೀ ಒಂದಿನದ್ದು ಖುಷಿ ಅಷ್ಟೇ. ಯಾಕಂದರೆ ನೆಕ್ಸ್ಟ್ ಇದೆಲ್ಲ ನಮ್ಮ ಹೇರ್ ಹೆಂಗಿತ್ತು ಹಂಗೆ ಇರುತ್ತೆ. ಅವರೇ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಸ್ಟ್ರೈಟ್ನಿಂಗ್ ಮಾಡಿ ಸ್ವಲ್ಪ ಅದಕ್ಕೆ ಕಂಡೀಷ್ನರ್ ಹಾಕಿ ಸ್ಮೂತ್ನಿಂಗ್ ಎಲ್ಲ ಮಾಡಿರ್ತಾರೆ. ಬಟ್ ಇದೆಲ್ಲ ಜಸ್ಟ್ ಒಂದಿನ ದಿನದ ಖುಷಿ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ಅಷ್ಟು ಚೆನ್ನಾಗಿದ್ದು ಕೂದಲನ್ನ ಹಾಳು ಮಾಡಿಕೊಂಡೆ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಅಂತ ಹೇಳ್ಬೋದು. ಇವಳದಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು ಹೇರ್ ಸ್ಟೈಲು. ಬಿಕಾಸ್ ಅವಳದು ತುಂಬ ಮಂದ ಆಯಿತು ಕೂದಲು. ಅವಳಂತೂ ಕಟ್ ಮಾಡಿಸಿ ಹಿಂಗೆ ಅನ್ನೋದೇನು ಅಯ್ಯೋ ನನಗಂತೂ ಫುಲ್ ಫನ್ ಅಂತ ಅನ್ನಿಸ್ತಾ ಇತ್ತು. ಸೊ ಅದಾದಮೇಲೆ ಆಲ್ಮೋಸ್ಟ್ ಕೆಲವೊಂದು ಕೆಲಸ ಎಲ್ಲ ಮುಗೀತು. ಆಮೇಲೆ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ರಿಸೆಪ್ಷನ್ ಲುಕ್ಗೆ ಜ್ಯುವೆಲರಿ ಎಲ್ಲ ಚೆನ್ನಾಗಿ ಸೆಟ್ ಆಯಿತು. ಬಟ್ ಧಾರೆಗೆ ಸೆಲೆಕ್ಟ್ ಮಾಡೋದಿತ್ತು. ಒಂದು ಕಡೆ ಹೋಗಿದ್ವಿ, ಅದು ಚೆನ್ನಾಗಿರಲಿಲ್ಲ. ಆ್ಯಂಡ್ ಇವಳು ಪರಿಚಯ ಇರೋ ಶಾಪಿಗೆ ಹೋಗಿದ್ವಿ. ಸೊ ಅಲ್ಲಿ ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ನಾನು ಕೂಡ ಅಲ್ಲೇ ನೋಸ್ ಪಿನ್ ತೊಗೋಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು. ಬಾಯ್.